ಹಿರಿಯ ಸಚಿವರು ಮಾತಾಡ್ತಾ ಒಬ್ಬರು ಸಚಿವರು ಈ ರೀತಿ ಮಾತಾಡಿದಾಗ ಅದು ಏನು ಅವರು ಪ್ರತಿಭಟನೆ ಮಾಡಬಾರ್ದಾ? ಅಲ್ಲ, ಹಿರಿಯ ಸದಸ್ಯರು ಮಾತಾಡ್ತಾ ಇರ್ಬೇಕಾದ್ರೆ ಏನು ಅಧ್ಯಕ್ಷರೇ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಸಹಿತ ನಾವು ಇದಕ್ಕೆ ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ, ಈಗೇನು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಬಹುತೇಕ ತಮ್ಮ ಭಾಷಣದಲ್ಲಿ ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಸಹಿತ ಸನ್ಮಾನ್ಯ ಗೃಹ ಸಚಿವರು ಟಿಪ್ಪಣಿ ಮಾಡ್ಕೊಂಡಿದ್ದಾರೆ, ಅವನ್ನ ಗಮನದಲ್ಲಿ ಇಟ್ಕೊಳ್ತಾರೆ. ಅದ್ರ ಜೊತೆಗೇನೆ ಈ ಬಿಲ್ಲು ಪಾಸ್ ಆದ್ಮೇಲೂ ಸಹಿತ, ನಮ್ಮ ಕಾನೂನು ಆದ್ಮೇಲೂ ಸಹಿತ ನಾವು ಮತ್ತೆ ಅಮೆಂಡ್ಮೆಂಟಿಗೆ ಚರ್ಚೆ ಮಾಡ್ಬೋದು. ಅದೇನು ಭಾಳ ವ್ಯತ್ಯಾಸ ಆಗೋದಿಲ್ಲ. ಆದ್ದರಿಂದ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೇನೆ ಅಧ್ಯಕ್ಷರೇ, ತಾಂತ್ರಿಕವಾಗಿ ಹಾಗೂ ಕಾನೂನಾತ್ಮಕವಾಗಿ ಶಾಸನಬದ್ಧವಾಗಿ ಈ ಬಿಲ್ಲು ಈ ಸದನದಲ್ಲಿ ಪಾಸಾಗಿರುವಂಥ ಈ ಕಾರಣದಿಂದ ನಾವು ಇದನ್ನು ಇಲ್ಲಿಗೆ ಈ ವಿಷಯವನ್ನು ಮುಗಿಸಿ, ಇನ್ನು ಮುಂದೆ ವಿರೋಧ ಪಕ್ಷದ ನಾಯಕರು ಮಾತಾಡೋದು ಮುಂದಿರಲಿ ಅಥವಾ ಮುಖ್ಯಮಂತ್ರಿಗಳು ಮಾತನಾಡುವಂಥ ಸಂದರ್ಭ ಇರಲಿ, ಯಾರು ಅಡಚಣೆ ಅಡ್ಡ ಆಗೋದು ಅಥವಾ ಕೂಗೋದು ಇದು ಮಾಡಿದ ಹಾಗೆ ಈ ಸದನದಲ್ಲಿ ಒಂದು ಸರಿಯಾದ ಶಿಸ್ತು ಅನುಕರಣೀಯ ಆಗಬೇಕು. ಅದ್ರ ಬಗ್ಗೆ ನಾನು ವಿನಂತಿ ಮಾಡ್ತೇನೆ. ಅದು ಯಾವುದೇ ಇರಲಿ ಕಾರಣಗಳು, ಆ ಬಿಲ್ ತರುವಂಥದ್ದನ್ನು ತಾವು ಸಜೆಸ್ಟ್ ಮಾಡಿದಿರಂದ್ರೆ ನೀವು ಡ್ರಾಫ್ಟ್ ಮಾಡಿ ಕಳಿಸಿದ್ರು ಪರವಾಗಿಲ್ಲ, ನಾನು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ತೊಗೊಂಬರ್ತೇನೆ ಅಂತ. ಥ್ಯಾಂಕ್ ಯು ಸರ್. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.